ಕಥೆಯಿಂದ ಪುಣ್ಯ ಆಗಿದೆ. ಅಲ್ಲ ಪಾಪ, ನಿಮಗೆಲ್ಲ ರಾತ್ರಿ ತಿರುಗುವಂತಹ ಚಟ ಎಂತದ್ದೇ? ಅವಳನ್ನು ನಾನು ಬಲಾತ್ಕಾರವಾಗಿ ಎತ್ಕೊಂಡು ಬಂದಿದ್ದೇನೆ. ಈಗ ನೀನು ಕಾಣ ಸಿಕ್ಕಿದ್ದಿ. ಹೌದು. ಯಾರು ನೀನು? ಎಲ್ಲಿಗೆ ಹೋಗ್ತಿ? ಯಾಕೆ ಪರಿಚಯ ಸಂದರ್ಭದಲ್ಲಿ ಕಾರ್ಯ ಮಧ್ಯದಲ್ಲಿ ತಡೆದು ಯಾರು ಎಂಬುದಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದೀನಿ. ಹೌದು, ನೀನು ಕೇಳಿದಂತಹ ಪ್ರಶ್ನೆ ಸಹಜವಾಗಿರುವುದು. ನನ್ನನ್ನು ಇಷ್ಟವರೇ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ನಾನು ಹೆಣ್ಮಕ್ಕಳನ್ನ ನೋಡುದು ಕಡಿಮೆ. ನನ್ನ ರೂಪವೇ ಅಪರೂಪದಿದೆ. ಅಯ್ಯ, ಆದ್ರೂ ಒಂದು ಯಾರು ಎಂಬುದಾಗಿ ಪ್ರಶ್ನೆ ಮಾಡಿದೆಯಲ್ಲ. ನನ್ನ ಹೆಸರು ಭುಜಲಕ್ಷ್ಮಿ ಎಂಬುದಾಗಿ. ಇವಳು ಶ್ರೀಲಕ್ಷ್ಮಿ, ನೀನು ಭುಜಲಕ್ಷ್ಮಿ. ಹೌದು, ಯಾವತ್ತಿದ್ರು ವೀರರ ಭುಜದಲ್ಲೇ ನರ್ತಿಸುವವಳು ನಾನು. ಯಾಕೆ ಬೆಳ್ಳೆಯ? ವೀರರು ಯಾವ ಹೊತ್ತಿನಲ್ಲಿ ಹೋರಾಡುವಂತಹ ಸಂದರ್ಭದಲ್ಲಿ ಪರಾಕ್ರಮ ಎಷ್ಟಿದೆ ಎಂಬುದನ್ನು ನೋಡುವುದಕ್ಕಾಗಿ ಅವರ ಭುಜದಲ್ಲೇ ಇರ್ತೇನೆ. ಸಾಮರ್ಥ್ಯವನ್ನು ಕೊಡುವವಳು ನಾನಾಗಿದ್ದೇನೆ. ಇಷ್ಟದವರೆಗೆ ಕೌರವನ ಭುಜದಲ್ಲಿ ಇದ್ದವಳು ನಾನು. ಕೌರವನ ಭುಜ ಸೇರಿ? ಹೌದು. ನನಗೆ ಪೂಜೆ ಮರ್ಯಾದೆ ಸಿಗಲೇಬೇಕು. ಸತ್ಯ, ಧರ್ಮ, ನ್ಯಾಯ ಎಲ್ಲಿರ್ತದಲ್ಲಿ ನಾನು ಇರುವವಳು ನಾನು. ಮತ್ತೊಂದು ವಿಚಾರ, ಯಾವತ್ತಿದ್ರು ನಾನು ಗೆದ್ದವರ ಪಕ್ಷ, ಸೋತವರ ಪಕ್ಷದಲ್ಲಿ ನಾನು ಇರುವವಳೇ ಅಲ್ಲ. ಅಲ್ಲ, ನೀನಿದ್ದ ಪಕ್ಷ ಗೆಲ್ಲುವುದಲ್ಲ. ಹೌದು, ಆದ ಕಾರಣವೇ ಈ ವೇಳೆಯಲ್ಲಿ ಕೌರವ ಬಿದ್ದಿದ್ದಾನಲ್ಲ, ಅವ ಸೋತು ಹೋದ. ಅಲ್ಲ, ನೀನಿರುವ ಪಕ್ಷ ಗೆಲ್ಲಬೇಕಿತ್ತಲ್ಲ, ಯಾಕೆ ಕೌರವ ಸೋತ? ಕೌರವ ಸೋಲಕ್ಕೆ ಕಾರಣ ಉಂಟು. ಅವ ಮಾಡಿದ್ದು ಅನ್ಯಾಯ, ಅಧರ್ಮ, ಆ ತರದ ಸೋತು ಹೋದ. ಹಾಗಿದ್ರೆ ಧರ್ಮ ಇರುವುದಲ್ಲಿ ಅದು ಪಾಂಡವರ ಪಕ್ಷದಲ್ಲಿ. ಆದ್ದರಿಂದ ಅಲ್ಲಿಗೆ ಹೊರಟವಳು ನಾನು. ದಾರಿ ಬಿಡಯ್ಯ. ಅವರವಳು ನಿನಗೆ ಪೂಜೆ ಮರ್ಯಾದೆ ಸಿಗಲಿಲ್ಲ. Thank you.
ನಿಷ್ಪಾಂಡವ ಮಾಡುವುದಕ್ಕಾಗಿ ಹೊರಟವ ನಾನು. ಹಾಗಾಗಿ ನನ್ನ ಜೊತೆಯಲ್ಲಿ ಬಾತಾಯೇ ಬಾ. ಪುಣ್ಯಾತ್ಮ, ನಿನ್ನ ಜೊತೆಲಿ ನಾನು ಬರಬೇಕಾ? ಇಷ್ಟವರೆಗೆ ಇದ್ದವಳು ಯಾರು? ಕೌರವನ ಗುಜರಲ್ಲಿದ್ದವಳು ನಾನು. ಹೋಗಿ ಹೋಗಿ ನಿನ್ನ ಜೊತೆಲಿ ನಾನು ಬಂದಂತಾದ್ರೆ ಖಂಡಿತವಾಗಿ ಮರ್ಯಾದೆ ಎಂಬುದು ಸಿಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೊಂದು ವಿಚಾರ, ನಿನಗೆ ಮರ್ಯಾದೆ ಬೇಕಾ? ನನ್ನೊಟ್ಟಿಗಿರು. ನಿನ್ನ ಜೊತೆ ಮರ್ಯಾದೆ ಸಿಗ್ತದ? ನೀನು ಹೀಗೆ ಮಾತಾಡೋ ಮರ್ಯಾದೆ ಬರ್ತದ? ನನ್ನನ್ನು ಬಿಟ್ಟು ಹೋದ್ರೆ ನಿನ್ನ ಮರ್ಯಾದೆ ಎಲ್ಲಿಗೆ ಉಳಿಯುತ್ತದೆ ಅಂತ ನೋಡು. ಚೋರ್ಬುದ್ಧದ ಮಾಡಿ ನನಗೆ ನೀನು ಮಾತಾಡೋದು ಸಾಧ್ಯ ಉಂಟು? ಮರ್ಯಾದೆಯ ದಾರಿ ಸತ್ಯ ಇಲ್ವಾ? ನೀನೀಗ ಬಹಳ ಮುಂದಾಯ್ತಿಂತ ನಿನ್ನ ಗ್ರಹಿಸಿ. ಪುಣ್ಯಾತ್ಮ, ನನ್ನ ವಿಷಯ ನಿಮಗೆ ಗೊತ್ತಿಲ್ಲ. ಸರಿಯಾಗಿ ಗೊತ್ತುಂಟ? ಸರಿಯಾಗಿ ನೋಡಿದ್ಯಾ? ಏನು ನೋಡೋದು? ಸ್ವಲ್ಪ ದಪ್ಪ ಆಗಿದೆ ಅಷ್ಟೇ. ದಪ್ಪ ಇರಲಿ. ನಿಮ್ಮ ಸಂಬಂಧಿಕರ ಬರುವುದಿಲ್ಲ. ಹಸ್ತಿನಾವತಿ ಅನಭಿಷಿಕ್ತ ದೊರೆ ಎಂಬ ಹಾಗೆ ಎಲ್ಲವರ ನಾಲಿಗೆಯಲ್ಲಿ ಪಗಡಿಸಿಕೊಂಡವ ನೀನು ಪ್ರಭು. ನೆಲಕ್ಕಿಳಿಯುತ್ತದೆ ಎಂಬುದಾಗಿ ಭಾವಿಸಬೇಡ, ಕೆಳಕ್ಕಿಳಿಯುತ್ತೇನೆ ಎಂಬ ಹಾಗೆ ಕೃಷ್ಣನಲ್ಲಿ ಹೇಳಿದವ. ಸಂದಾಗಿ ಬಂದಂತಹ ಕೃಷ್ಣನಲ್ಲಿ ಬೆಂಬಲಕ್ಕೆ ಭೂಪರ ನೆರಹಿ ಕುರುಮಂಡಲಕ್ಕೆ ಸಂಬಳಕ್ಕೆ ಸನ್ನದ್ಧರಾಗಿ ಬರಲಿ ಪಾಂಡವರು. ಆ ಸಮಯದಲ್ಲಿ ನಿನ್ನಡಿಯೊಡನೆ ತಲೆಗೆ ನೈತೆ ಸಮರ್ಪಿಸುವೆನಾದರೂ ಎಂಬ ಬಿರುನುಡಿಯನ್ನು ಆಡಿದವ ನೀನು. ಈ ಹೊತ್ತಿನಲ್ಲಿ ಈ ರೀತಿಯಾಗಿ ಸಾಮಾನ್ಯರು ಬೀಳುವ ಹಾಗೆ ಬಿದ್ದಿದ್ದೀಯಲ್ಲ ಪ್ರಭು. ಜಲಸ್ತಂಭನ ವಿದ್ಯೆಯನ್ನು ಅಭ್ಯಾಸ ಮಾಡಿದಂತಹ ನೀನು ಜಲದಲ್ಲಿ ಮುಳುಗಿದ್ದೀಯಂತೆ. ಹಾಗೆ ಮುಳುಗಿದಂತಹ ನೀನು ಎಂದಾದರೂ ಯಾಕೆ ಹೇಳುವುದಕ್ಕಿಂತ ಮೊದಲು ಕೃಪಾಚಾರ್ಯ ನನ್ನ ಮಾವ ಇದ್ರು, ಕೃತವರ್ಮ ಇದ್ದ, ನಾನಿದ್ದೆ. ನಮ್ಮಲ್ಲಿ ಒಂದು ಮಾತನ್ನು ಹೇಳಬಹುದಿತ್ತು ಪ್ರಭು, ಆದರೂ ಎಂತ ಪರಿಣಾಮವಾಗಿ ಪಾಂಡವರ ಕುತಂತ್ರಕ್ಕೆ ಬಲಿಯಾದೆ. ಆಗದಿಂದ ನಾನು ಹೇಳ್ತೇನೆ, ಉಳಿದವರಿಗೆ ನೀನು ಸೇನಾಧಿಪತ್ಯವನ್ನು ಕೊಟ್ಟೆ, ಅಶ್ವತ್ಥಾಮನನ್ನು ಅಧಿಕಾರಿಯನ್ನಾಗಿ ಮಾಡದೆ ಹೋದೆ. ನನಗೆ ಒಂದು ವೇಳೆ ಸೈನ್ಯಾಧಿಕಾರಿ ಪಟ್ಟವನ್ನು ಕೊಟ್ಟದೇ ಹೋದಂತಾದರೆ ನಿನ್ನ ವೈರಿಗಳಾದ ಪಾಂಡವರ ಅದರನ್ನ
ಚರಮರಕ್ಷ ಪರಮರಕ್ಷ ಎಂಬ ಹಾಗೆ ಭಾವಿಸ್ತಾ ಇದ್ದೇನೆ. ಈಗಲಾದರೂ ಹೇಳ್ತೇನೆ, ಏನು ಉಪ್ಪಣ್ಣದ ಋಣವನ್ನು ತೀರಿಸುವಂತ ಒಂದು ಅವಕಾಶವನ್ನು ಕೊಡು. ಎಲ್ಲಿದೆ ಪ್ರತೀಕಾರ? ನನ್ನನ್ನು ಒಮ್ಮೆ ಸೈನ್ಯಾಧಿಕಾರಿ ಅಂತ ಘೋಷಣೆ ಮಾಡು. ನಿನ್ನ ಕೊನೆಯ ಆಶೆ ಅಂತ ಹೇಳು. ನನ್ನ ದೈವ ಅಂತ ಹೇಳಬೇಕು. ಹಾಕಿಸಲೇ ಮರೆಯಾದುದಿಲ್ಲ ಹೇಳು ಪ್ರಭು. ಈ ಕಾಲಕ್ಕೆ ಸೇನಾನಿ ಪಟ್ಟವನ್ನು ಒದಗಿಸಿಕೊಡುವಂತ ಕೇಳುವುದಲ್ವೇ? ನನಗೆ ಕೊಡು. ನಾನಿಂದ ಏನು ಮಾಡಿ ಏನು ಪ್ರಯೋಜನ? ನೀನು ಮಾಡಬೇಕಾದ್ದನ್ನು ನಾನು ಮಾಡ್ತೇನೆ. ಪ್ರತೀಕಾರ ಅಂತ ಕೇಳಿದೆ. ಪ್ರತೀಕಾರವನ್ನು ಹೇಗೆ ಸಾಧಿಸಬೇಕು? ಸಾಧಿಸಕ್ಕೆ ಸಾಧ್ಯವಿದೆ. ನಾನು ಹುಟ್ಟಿದ್ರೆ ದುರ್ದೈವಿ ಇದ್ದೆ. ನನ್ನ ತಂದೆಯಾಗೆ ನಾವಂತ ಹೌದು ಧೃತರಾಷ್ಟ್ರ. ಆದ್ರೆ ಸಿಂಹಾಸನವನ್ನೇರುವುದಕ್ಕೆ ಅರ್ಹತೆ ಕಳಕೊಂಡ. ಹುಟ್ಟು ಕುರುಡನಾಗಿ ಹೋದ. ಅವನ ಮಗನಾಗಿ ಲೋಕದ ಕಂಡುಕೊಂಡವನು ನಾನು. ಯೋಗ್ಯ ಉತ್ತರಾಧಿಕಾರಿಯ ಕೊರತೆಯೇ ಹತ್ತಿರ ಸಾಮ್ರಾಜ್ಯಕ್ಕೆ ಮೊದಲು ಮನಗಂಡಂತಹ ನಾನು ಅವನ ಅಭಿಷಿಕ್ತ ಸಾಮ್ರಾಟವಾಗಿ ಹೋದೆ. ಆದರೆ ಆ ಕಾಲಕ್ಕೆ ದಾಯವಾದಿಗಳು ಬಂದ್ರಲ್ಲ ನಾನು ಕೇಳುವುದಕ್ಕೆ. ನಾನೇ ಪದವಿ ಪಾಲಕ, ನಾನೇ ಭಾಗ್ಯದಾಯಕ ಎಂಬಂತ ಭಾವನೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ರೆ ಹಸ್ತಿನಾವತಿಯನ್ನು ಇಬ್ಬಾಗವನ್ನಾಗಿಸುವಂತಹ ಯೋಚನೆಯಿಂದ ಅವರು ಆಗಮಿಸಿದ್ರು. ಆವಾಗಲೇ ಪ್ರಾರಂಭವಾಯಿತು ದಾಯಾತ್ಯ ವಸ್ತ್ರವೆಂಬಂತಹ ಈ ಪ್ರತೀಕಾರವೆಂಬಂತಹ ಪಾಠವನ್ನು ಬಂಧಿಸಿದ್ದಪ್ಪ, ಬಂಧಿಸಿ ಜೊತೆಗೆ ಛಲವನ್ನ ಬೆನ್ನ ಬಿಡದೆ ಹಿಂದೆ ಬರುವುದಕ್ಕೆ ತೊಡಗಿ ಛಲವಂತವಾಗಿ ಇದನ್ನು ಸಾಧಿಸಬೇಕು ಅಂತ ಆಲೋಚನೆ ಮಾಡಿದೆ. ಆದರೆ ಸಾಧ್ಯವಾಗಲಿಲ್ಲ. ಭೀಮಸೇನನ ಗದಾಘಾತಕ್ಕೆ ತುತ್ತಾದಂತಹ ಬಲಿಷ್ಠವಾದಂತಹ ಕೊನೆಗಳು ಮುರಿದು ಹೋಗಿದೆ. ನನ್ನ ಮುಖಕ್ಕೆ ಬಾಧಾಘಾತವಾಗಿದೆ. ರಕ್ತ ಸೋರುತ್ತಾ ಇದೆ. ರಕ್ತ ಸಿದ್ಧವಾದಂತಹ ನನ್ನ ಮುಖಮಂಡಲ ಚಂದ್ರವಂಶವನ್ನು ಧರಿಸಿದಂತಾಗಿ ಪುಡಿ ಪುಡಿಯಾಗಿದೆಯಲ್ಲ. ಸಾಧ್ಯವಾದೀತೆ ನನ್ನ ನೆತ್ತಿಯ ಮೇಲಿನ ಪ್ರಭಾವ ನನ್ನ ಬದುಕಿಯನ್ನು ಈಡೇರಿಸಿ ನನ್ನನ್ನು ಅಧಿಕಾರಿಯನ್ನಾಗಿ ಮಾಡುವ ಕೊನೆ ಆಶೆ
ಜೀವಂತವಾಗಿರುವುದದುವೇ ನಮ್ಮ ವಿರೋಧಿಗಳ ಉನ್ನತಿಯನ್ನು ಸಹಿಸಲಾರೆ. ಪಾಂಡವರ ತಲೆಯನ್ನು ಕಡಿದು ಬಿಸಿ ಬಿಸಿಯಾದಂತಹ ರಕ್ತ ಸುರಿತಿರುವಂತಹ ತಲೆ ಹಸಿ ಹಸಿಯಾಗಿ ತಂದು ನನ್ನ ಪಾದಕ್ಕೆ ಸಮರ್ಪಿಸು. ಕೊನೆಗೂ ಅಶ್ವತ್ಥಾಮ ಕೌರವನ ಸೇನಾಧಿಕಾರಿ. ನನ್ನ ಸೇನೆಯಲ್ಲಿ ಇರುವುದು ಇಬ್ಬರು ಮಾತ್ರ, ನನ್ನ ಮಾವ ಕೃಪಾಚಾರ್ಯ, ಆ ಬಳಿಕ ಕೃತವರ್ಮ. ಎಷ್ಟು ಮಂದಿದ್ದಾರೆಂತ ಮುಖ್ಯ ಅಲ್ಲ, ಇರುವವರೇ ಹೇಗಿದ್ದಾರೆ ಅನ್ನೋದೇ ಮುಖ್ಯ. ನಮಗೆ ಧಾರಾಳ ಸಾಕು. ಪಾಂಡವರ ತಲೆ ಇದುವೇ ನನ್ನ ಹೊಡೆಯನ ಕೊನೆಯ ಆಶೆ. ಪಾಂಡವರ ತಲೆ ಕಡಿಬೇಕು, ಅದೇ ಒಬ್ಬನೇ ಹೋಗುದಲ್ಲ. ನನ್ನ ಮಾವನ ಅಗತ್ಯವಿಲ್ಲ. ಮಾವ ಕಮಲಾಕರದಲ್ಲಿರುವ ಕಮಲದ ಮೊಗ್ಗವನ್ನು ಕದಡುವುದಕ್ಕೆ ಹೊರಟ ಕಾಡಿನ ಹೇರಾವಣೆಯಾಗಿ ಕಂಗೊಳಿಸ್ತಾ ಇದೆಯಪ್ಪ ನೀನು. ನಾನು ಹೇಗಿದ್ದೇನೆ ಅಂತ ನನ್ನಲ್ಲಿ ಕೇಳಬೇಡ. ನೀನು ನನಗೆ ಬೇಕು. ಓಹೋ, ನನ್ನ ಪಕ್ಷದಲ್ಲಿ ಇರುವುದು ನೀವಿಬ್ಬರೇ. ಸರಿ, ಕೃತವರ್ಮ ಮತ್ತು ನೀವು. ಕೌರವನ ಕೊನೆಯ ಆಶೆ ಪಾಂಡುವಿನ ಸುತರ ತಲೆ ಬೇಕು ಅಂತ. ಅದಕ್ಕಾಗಿ ಪಾಂಡವರ ತಲೆಯನ್ನು ಕಡಿಯುವುದಕ್ಕಾಗಿ ಹೊರಟವ ನಾನು. ಉಳಿದಂತಹ ನೀವಿಬ್ರು ಬೇಕು. ಕೃತವರ್ಮನನ್ನು ಕರೆಕೊಂಡು ನಿಮ್ಮನ್ನು ಕೂಡಿಕೊಂಡು ಪಾಂಡವರ ಬಿಡದಿಗೆ ಹೋಗಬೇಕು. ಬನ್ನಿ, ಹಿಂಬಾಲಿಸ್ತೇನೆ. ನನಗೆ ಗೊತ್ತಾಗ್ಲಿಲ್ಲ, ಮತ್ತೆ ನಿಮಗೆ ಹೇಗೆ ಹೇಳುದು? ನನಗೆ ಗೊತ್ತಾಗಿದೆಯಪ್ಪ. ನೀನು ಎಳೆ ಪ್ರಾಯದ ಬಿಸಿ ರಕ್ತದ ತರುಣ. ನನಗೆ ಪ್ರಾಯವಾಯ್ತಾ ಇಲ್ವೋ? ಹೌದು. ನಿನ್ನನ್ನು ಹಿಂಬಾಲಿಸುವುದಕ್ಕೆ ಆಗೋದಿಲ್ವಪ್ಪ ನನಗೆ. ಕೆಲವು ಸಂದರ್ಭದಲ್ಲಿ ಯುವಕರಿಗಿಂತ ಬಹಳ ಉತ್ಸಾಹದಲ್ಲಿರ್ತಾರೆ. ಹೌದಪ್ಪ, ಆದ್ರೆ ನನ್ನಿಂದ ಆಗೋದಿಲ್ಲ. ಏನೋ ನನಗೆ ವಿಶ್ರಾಂತಿ ಇಲ್ಲ ಅಂತ ಆದ್ರೆ ಒಂದು ಹೆಜ್ಜೆಯೂ ಮುಂದೆ. ಇದು ಒಳ್ಳೆ ಕಥೆ ಆಯ್ತಲ್ಲ ಸ್ವಾಮಿ. ಯಾರಾದ್ರೂ ಕರ್ತವ್ಯದಲ್ಲಿರುವಾಗ ವಿಶ್ರಾಂತಿ ಬಯಸ್ತಾರ? ಆದ್ರೆ ನಮಗೆ ಕರ್ತವ್ಯವೇ ಮುಖ್ಯ, ವಿಶ್ರಾಂತಿ ಮುಖ್ಯ ಅಲ್ಲ. ನೀವು ಅರ್ಧದಲ್ಲಿ ಕೈ ಕೊಟ್ರೆ ನಾನೇನು ಮಾಡುದು? ಏನು ಮಾಡೋದಪ್ಪ, ನಾನು ಒಂದು ಹೆಜ್ಜೆ ಮುಂದಿಡಬೇಕು ಅಂತ ಆದ್ರೆ ಸ್ವಲ್ಪ ವಿಶ್ರಾಂತಿ, ಆಮೇಲೆ ಉತ್ಸಾಹ. ಹೌದು, ನೀವಿಲ್ಲಿ ಅರ್ಧದಲ್ಲಿ ಮಾಡಿದ್ರೆ ನನ್ನ ಕೆಲಸ ಅರ್ಧದಲ್ಲಿ ಕೈ ಕೊಟ್ಟದಲ್ಲಪ್ಪ. ಇಲ್ಲಪ್ಪ, ಸ್ವಲ್ಪ ಹೊತ್ತು ಸಾಕು. ಹೌದಾ? ಪಾಪ ಪ್ರಾಯದವರು ನೀವು. ಸಂಬಂಧದಲ್ಲಿ ಭಾವ. ನಿಮ್ಮನ್ನು ಧರಿಸುವಂತ ಇಚ್ಛೆ ನನಗಿಲ್ಲ. ಕಾಣುವಂತ ಆಳದ ಮರ
ಅದರ ಬುಡದಲ್ಲಿ ಸ್ವಲ್ಪ ಮಲಗಿ. ಇದು ನಿದ್ದೆ ಅಲ್ಲ, ಕೆಲವರು ಹೇಳ್ತಾರಲ್ಲ ಎಂತದೋ ನಿದ್ದೆ ಅಂತ, ಅಂತಹ ನಿದ್ದೆ. ಸರಿ, ನಿಮ್ಮ ದನಿ ಬಾರಿಸುವುದಕ್ಕೆ ಸ್ವಲ್ಪ ಇದು ಬನ್ನಿ. ಈ ಮರದ ಕೆಳಗೆ ಸ್ವಲ್ಪ ಮಲ್ಕೊಳ್ಳಿ. ಬೇರೆ ಸಿಕ್ಕಬೇಕಾ ಬರ್ಬೇಕಾ ನನಗೆ? ಕವರು ಸಿಗ್ಬೋದು ನಿಮಗೆ. ಸರಿ, ಪಾಪ ಪ್ರಾಯಸ್ಥ ಭಾವ, ನನಗೆ ಉತ್ಸಾಹ ಉಂಟು, ಅವರಿಗೆ ಬೇಕಲ್ಲ. ವಿಶ್ರಾಂತಿಗಾಗಿ ಮರದ ಕೆಳಗೆ ಮಲಗಿದ್ದಾರೆ. ಅಶ್ವತ್ಥವನಿಗೆ ನಿದ್ದೆ ಬಂದಿದ್ದೆ ಇಲ್ಲ. ಉಪ್ಪನ್ನು ತಿಳಿಸಬೇಕು ಅಂತಾದ್ರೆ ಪಾಂಡವರ ತಲೆಯನ್ನು ಕಡಿಯಬೇಕು. ಪಡೆದಿದ್ದೇವೆ, ಆದ್ರೆ ಹೇಗೆ ಕಡಿಯಬೇಕು ಗೊತ್ತಾಗುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಆಲೋಚನೆ ಮಾಡ್ತೇನೆ. ಪಾಂಡವರ ತಲೆ ಹೇಗೆ ಕಡಿಯಲಿ? ಪಾಂಡವರ ತಲೆ ಎಂಬ ಹಾಗೆ ಮರದ ಕೆಳಗೆ ಆಲೋಚನೆಯನ್ನು ಮಾಡ್ತಾ ಇದ್ದೆ. ಪಕ್ಕದ ಮೇಲೆ ನೋಡ್ತೇನೆ ಕಾಗೆಯ ಗೂಡು. ಆ ಗೂಡಿನ ಒಳಗೆ ಕಾಗೆಯ ಮರಿಗಳು. ದೊಡ್ಡದಾದಂತಹ ಗೂಬೆಯೊಂದು ಕಾಗೆಯ ಗೂಡಿನೊಳಗೆ ಹೋಗಿ ಮಲಗಿದ ಕಾಗೆಯ ಮರಿಗಳನ್ನು ಕೊಲ್ಲುವ ದೃಶ್ಯ. ಕಾಗೆಗೆ ರಾತ್ರಿ ಕಣ್ಣು ಕಾಣುವುದಿಲ್ಲ, ಗೂಬೆಗೆ ಹಗಲು ಕಣ್ಣು ಕಾಣುವುದಿಲ್ಲ, ರಾತ್ರಿ ಸರಿ ಕಣ್ಣು ಕಾಣುತ್ತದೆ. ದೇವರೇ ತೋರಿಸಿಕೊಟ್ಟ ದೃಶ್ಯ. ಯಾಕೆ ಅಶ್ವತ್ಥಾಮ ಒಂದು ಗೂಬೆಯಾಗಬಾರದು? ಪಾಂಡವರು ರಾತ್ರಿಯ ಹೊತ್ತು ವಿಶ್ರಾಂತಿಗಾಗಿ ಬಿಡದೆಯಲ್ಲಿ ಮಲಗಿರ್ತಾರೆ, ಕಾಗೆಯ ಮರಿಗಳ ಹಾಗೆ. ನಾನೊಂದು ಗೂಬೆಯಾಗಿ ಪಾಂಡವರ ಶಿಬಿರಕ್ಕೆ ಹೊಕ್ಕು ಮಲಗಿದ ಪಾಂಡವರ ಒಡೆಯನಿಗೆ ಕಾಣಿಕೆ ಕೊಟ್ಟೆ ಕೌರವನ ಕೊನೆಯ ಆಶೆ ತೀರ್ತದೆ, ಅಶ್ವತ್ಥಾಮನ ಉಪ್ಪಣದನ್ನು ತೀರ್ತದೆ. ಒಳ್ಳೆಯ ಅವಕಾಶ, ಒಳ್ಳೆಯ ಅವಕಾಶ, ಒಳ್ಳೆಯ ಅವಕಾಶ. ನಿದ್ರಾವಂಗಮ್ಮ ಮಹಾಪಾಪ, ಅದು ಗೊತ್ತಿಲ್ಲ ನನಗೆ. ಏನಾಯ್ತು ಈಗ? ನಿದ್ರೆ ನೆನಪಿಸಿದೆಯಲ್ಲ ನೀನು, ಈಗ ಮಲಗಿದ್ದು ಸ್ವಲ್ಪ ನಿದ್ದೆ ಆಗಲಿಲ್ವಪ್ಪ ನನಗೆ. ಮಲಗುವ ಸಮಯ ಅಲ್ಲ, ಮತ್ತೆ ನಮ್ಮ ಕೆಲಸ ಮುಗಿಯಲಿ, ಮತ್ತೆ ನೀವು ಯಾವಾಗ ಬೇಕಾದ್ರೂ ಮಲಗಿ. ನೀನು ಯಾಕೆ ಎಬ್ಬಿಸಿದ್ದು ಅಂತ ಆದ್ರೂ ಬೇಕಾ ಬೇಡ ಎಂಬುದಾಗಿ ಆಲೋಚನೆ ಮಾಡುವಾಗ ಒಳ್ಳೆಯ ಉಪಕಾರವನ್ನೇ ದೇವರು ಮಾಡಿದ್ದಾನೆ. ಮೇಲೋಡಿ ಕಾಗೆಯ ಮರಿಗಳು ಮಲಗಿದ್ದಾವೆ. ಆ ಗೂಬೆಯೊಂದು ಹೋಗಿ ಮಲಗಿದ ಕಾಗೆಯ ಮರಿಗಳನ್ನು ಕೊಲ್ಲುವಂತಹ ದೃಶ್ಯ. ಮಲಗಿದ ಪಾಂಡವರ ತಲೆಯನ್ನು ಅಶ್ವತ್ಥಾಮ ಕಡಿಯುವುದಕ್ಕೆ ಮುಂದಾಗಿದ್ದಾನೆ. ಇದು ಯಾವ ಹೊತ್ತು ಅಂತ ಜ್ಞಾಪಕ ಇದೆ? ರಾತ್ರಿ ಹೊತ್ತು. ಪ್ರತಿಭೆಯನ್ನು ಎಲ್ಲಿ ಯಾವಾಗ ಹೇಗೆ ಉಪಯೋಗಿಸಬೇಕು ಅನ್ನೋ ಪ್ರಜ್ಞೆ ಬೇಕೋ ಬೇಡ ಹೇಳು. ತಪ್ಪಾಯ್ತಾ? ಇದಕ್ಕಿಂತ ಒಳ್ಳೆ ಅವಕಾಶ ಸಿಕ್ಕಿತ ನನಗೆ. ಆದ್ರೂ ಇದು ರಾತ್ರಿ ಹೊತ್ತು ತಾನೆ. ಆಗ್ಲಿ, ರಾತ್ರಿಗೆ ನಮ್ಮ ಪ್ರತಿಭೆ ಕಾಣುವುದಿಲ್ಲ ಅಂತ ಯಾವ ನಾವು ಹೇಳುವವ? ಆದ್ರೂ ಒಂದು ನಮ್ಮ ಪ್ರತಿಭೆ ಕಾಣುವುದೇ ರಾತ್ರಿ ಅಲ್ಲ.
ಅಲ್ವಪ್ಪ ಆದ್ರೆ ವಿರೋಧಿಗಳನ್ನು ಮುಖಾಮುಖಿಯಾಗಿ ಹೋರಾಡಬೇಕು ಹೊರತು ಈ ರಾತ್ರಿ ಹೊತ್ತು ಕಳ್ಳರಂತೆ ಅಲ್ಲಿ ಸೇರಿ ಅವರನ್ನು ವಧಿಸೋದು ಸರಿಯಲ್ವ? ವಧಿಸಿದ್ರೆ ಏನಾಗುತ್ತದೆ? ವಧಿಸಲಿಕ್ಕೆ ಸಾಧ್ಯ ಉಂಟು. ವಧಿಸಿದ್ರೆ ಏನು? ಧರ್ಮ ಮೀರಿದಾಗ ಆಗ್ಲಿಲ್ವಾ? ಧರ್ಮ ಹೌದಪ್ಪ, ಅಧರ್ಮ ಆಗುತ್ತದೆ. ಒಂದು ಪ್ರಶ್ನೆ ಕೇಳ್ತೇನೆ. ಭೀಷ್ಮಾಚಾರ್ಯರು ಮಲಗಿದ್ರಲ್ಲ, ಪಾಂಡವರು ಮಲಗಿಸಿದ್ರಲ್ಲ, ಧರ್ಮವ? ಇನ್ನೇನಾದ್ರೂ ಇದ್ರೆ ಈಗಲೇ ಕೇಳಿಬಿಡು, ನಾನು ಒಟ್ಟಿಗೆ ಉತ್ತರಿಸ್ತೇನೆ. ನಮ್ಮಪ್ಪ ದ್ರೋಣಾಚಾರ್ಯರು ಮಗ ಚಿರಂಜೀವಿ ಅಂತ ಗೊತ್ತಿದ್ದಾಗ ನನ್ನನ್ನು ಹುಡುಕಿಕೊಂಡು ಸ್ವರ್ಗಕ್ಕೆ ಹೋದ್ರಲ್ಲ. ಹೌದು. ಯಾಕೆ ಹೋದ್ರು? ಅಶ್ವತ್ಥಾಮೋ ಹತೋ ಎಂಬಂತ ಮಾತು ಕೇಳಿ. ಹೌದು. ಹೇಳಿದ್ದು ಯಾರು? ಯಾರು? ನೀವು ಇರ್ಲಿಲ್ವ ಜೀವ? ಸತ್ಯಾತ್ಮನಾದ ಧರ್ಮರಾಯ. ಅದು ವಿಷಯ. ಹೌದು. ಧರ್ಮವ? ಮಹಾರಥಿ ಕರ್ಣ ಕೃಷ್ಣನಿಂದ ಹೇಳಿಸಿಕೊಂಡವ, ಶಸ್ತ್ರವಿಹೀನರನ್ನು, ಹುಲ್ಲು ಗಟ್ಟಿ ಕಚ್ಚಿದವರನ್ನು, ಹುತ್ತ ಏರಿದವರನ್ನು, ಶರಣಾದವರನ್ನು ಕೊಲ್ಲಬಾರದು ಅಂತ ರಣನೀತಿ. ಹೌದಪ್ಪ. ಶಸ್ತ್ರವಿಹೀನನಾದಂತಹ ಕರ್ಣನನ್ನು ಅರ್ಜುನ ಕೊಂದನಲ್ಲ. ಧರ್ಮವ? ಇನ್ನು ಉಂಟ ಮುಗಿಯಿತ. ಸೊಂಟದಿಂದ ಕೆಳಗೆ ಕಂಠದಿಂದ ಮೇಲೆ ಹೊಡೆಯಬಾರದು ಗದಾಯುದ್ಧದ ನೀತಿ. ಹೌದಪ್ಪ. ಭೀಮ ಹೊಟ್ಟದಲ್ಲಿಗೆ ತೊಡೆಗೆ. ಧರ್ಮವ? ಪಾಂಡವರಿಗೆ ಧರ್ಮ ಬೇಡಂತೆ ಮತ್ತೆ ಅಶ್ವತ್ಥಾಮ ಮಾಡುವುದು ಧರ್ಮ ಅಲ್ಲ ಅಂತ ಹೇಗೆ ಹೇಳ್ತೀವಿ? ಅಶ್ವತ್ಥಾಮ ನನ್ನ ಪಾತ್ರ ವಾದ ಮಾಡುವ ಪಾತ್ರವಲ್ಲೂ ಒಬ್ಬ. ನೀವು ವಾದಕ್ಕೆ ವಿಷಯ ಹೆಚ್ಚು ಕೊಟ್ಟದ್ದು ಯಾಕೆ? ನಾನು ವಾದ ಮಾಡುವುದು ಯಾರಲ್ಲಿ? ನನಗೆ ನನ್ನ ಸಮಾನ ವಾದವನ್ನು ವಾದ ಮಾಡಬೇಕು. ನನ್ನ ಅಳಿಯಲ್ಲಿ ನಾನು ಈಗ ಯಾರಿಗೆ? ನಿಮಗೆ ಸಮ ಇಲ್ವಾ, ನನಗೆ ಸಮ ಇಲ್ವಾ? ಆದ್ರೆ ಒಂದು ವಿಚಾರ ಹೇಳಬಲ್ಲೆ, ನಾವು ವಾದ ಮಾಡೋದು ಬೇಡ. ಮತ್ತೆ ಇನ್ನು ನೀವು ನನ್ನಲ್ಲಿ ಪ್ರಶ್ನೆ ಕೇಳಿದ್ರೆ ಪಾಂಡವರನ್ನು ಮತ್ತೆ ಕೊಲ್ಲುವುದು ಮೊದಲು ನಿಮ್ಮನ್ನು ಕೊಡ್ತೇನೆ. ಒಂದು ವಿಚಾರ ಅಲ್ಲಿ ನೀವು ಪಾಂಡವರನ್ನು ಕೊಲ್ಲುವುದಕ್ಕಾಗೋದಿಲ್ಲ. ಅಲ್ಲಿ ಒಬ್ಬ ಇದ್ದಾನೆ. ಯಾರು? ಯಾತುದಾನರ ವೈರಿ ಅಂತ ಹೇಳ್ತಾರೆ. ಕೃಷ್ಣನ ವಿಷಯ ಯಾವುದಲ್ವಾ? ಯಾತು ಅಂದ್ರೆ ಎಂತದ್ದು? ಯಾತು ಎನ್ನುವ ಧಾತುವಿನಿಂದ ಜಾತು ಎನ್ನುವ
ನನ್ನ ಬತ್ತಳಿಕೆಯಲ್ಲಿ ಬಾಣವನ್ನು ತುಂಬಿಸಿಕೊಂಡು ಬಂದಿದ್ದೇನೆ. ನಿನ್ನನ್ನು ನಿವಾರಿಸುವುದಕ್ಕೆ ಬತ್ತಳಿಕೆಯಿಂದ ಬಾಣವನ್ನು ತೆಗೆದ. ಅಶ್ವತ್ಥಾಮನ ಒಂದೊಂದು ಬಾಣ ಪ್ರಾಣವನ್ನು ಕಳಕೊಂಡು ಎಲ್ಲಿಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಇಲ್ಲಿಯವರೆಗೆ ನನ್ನ ಬಾಣಕ್ಕೆ ಎದುರಾಗಿ ನಿಂತವರು ಯಾರು ಇಲ್ಲ. ಶಿವ ಎಲ್ಲವನ್ನು ನುಂಗಿದ್ದಾನೆ. ಹಾಗಿದ್ರೆ ಇವ ಭೂತವ ಅಲ್ಲ. ಅಶ್ವತ್ಥಾಮನ ಬಾಣವನ್ನು ನುಗ್ಗಬೇಕು ಅಂತಾದ್ರೆ ಇದು ಭೂತವಲ್ಲ, ಭೂತನಾಥನಾದ ಪರಮೇಶ್ವರ. ಪರಮೇಶ್ವರ ಪರಮೇಶ್ವರ ಮುಂದೆ ನನ್ನ ಶಕ್ತಿ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇವರನ್ನು ನಿವಾರಿಸದೆ ಮುಂದೆ ಹೋಗುವ ಹಾಗಿಲ್ಲ. ಹೇಗೆ? ಶಕ್ತಿಯೂ ಅಲ್ಲ, ಯುಕ್ತಿಯೂ ಅಲ್ಲ, ಭಕ್ತಿಯಿಂದಲೇ ಇವನನ್ನು ನಾನು ಪೂಜಿಸಬೇಕು. ಹೌದು, ಅಶ್ವತ್ಥಾಮ ಹೊರಟದ್ದೇ ರಕ್ತರಾತ್ರಿ ಮಾಡುವುದಕ್ಕೆ. ಉಳಿದವರ ರಕ್ತವನ್ನು ಹರಿಸುವಾಗ ನನ್ನ ದೇಹದ ರಕ್ತವನ್ನು ಹರಿಸಬೇಕು. ಅದಲ್ವೇ ರಕ್ತರಾತ್ರಿ. ಮೊದಲಾಗಿ ಅಶ್ವತ್ಥಾಮನ ರಕ್ತ ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ ಇವ. ಒಳ್ಳೆಯದು. ಪರಮೇಶ್ವರ, ನಾನು ಪ್ರಯೋಗಿಸಿದ ಬಾಣವನ್ನು ಎಲ್ಲವನ್ನು ತಿಂದೆಯಾ? ಅದಕ್ಕಾಗಿ ನಿನ್ನನ್ನು ಸಮಾಧಾನ ಪಡಿಸುವುದಕ್ಕಾಗಿ ಇಲ್ಲಿ ಬಿದ್ದಂತಹ ಹೆಣದ ಕರುಳನ್ನು, ಮಾಂಸವನ್ನು, ಮಜ್ಜೆಯನ್ನು ಎಲ್ಲವನ್ನು ತಂದುಕೊಟ್ಟೆ. ಸಾಕಾಗಲಿಲ್ಲ, ನಮ್ಮ ಹಸಿವೆ ತಡೆಯುವುದಿಲ್ಲ. ಹೌದಾ? ಹಾಗಿದ್ರೆ ನಿನ್ನನ್ನು ಸಮಾಧಾನ ಪಡಿಸುವುದಕ್ಕೆ ಒಂದೇ ಉಪಾಯ. ಉಳಿದವರ ರಕ್ತವನ್ನು ಹರಿಸುವುದಕ್ಕಾಗಿ ಹೊರಟಂತಹ ನಾನು ನನ್ನ ಹೆಬ್ಬೆರಳನ್ನೇ ಕೊಯ್ದು ಇದು ನಿನಗೊಬ್ಬನಿಗೆ ಗೊತ್ತಾ? ನೀನು ಕುಡಿಯೋದಕ್ಕೆ ಸಮಾಧಾನವಾಗುವುದಿಲ್ಲ ಅಂತ ನನಗೆಲ್ಲದೆ ಮತ್ತೆ ಯಾರಿಗೆ ಗೊತ್ತು? ಆದರೂ ನೀನು ಅದನ್ನು ತಿಳಿದು ನನಗೆ ಕುಡಿಯುವುದಕ್ಕೆ ಗೊತ್ತಿಯಲ್ಲ. ನಿನಗೆ ಕೋಪ ಬಂದದ್ದೇ ಕುಡಿಯಲಿಕ್ಕೆ ಸಿಗ್ಲಿಲ್ಲ ಅಂತ ಗೊತ್ತು. ಈಗ ಸಮಾಧಾನವಾಯಿತು. ಆದರೆ ಅದಲ್ಲ, ಬ್ರಾಹ್ಮಣ ನೀನು ರೋಷಾವೇಶದಿಂದ ಕೈದವನ್ನು ಧರಿಸಿ ಮುಂದೆ ಬರ್ತಾ ಇದ್ದೀಯ. ಯಾರು ನೀನು? ನನ್ನಿಂದ ನಿನಗಾಗಬೇಕಾದ್ದೇನು? ನಿನಗೇನು ಬೇಕು ಕೇಳಿಕೋ. ಪಾರ್ವತೀಪತಿ ಧರ್ಮಾಂಬರಧಾರಿ, ವ್ಯಾಘ್ರ ಜನ್ಮಾಂಬರಧಾರಿ, ತ್ರಿಶೂಲಪಾಣಿ, ಕೈಲಾಸ ವಾಸ, ನನ್ನ ಭಕ್ತಿಗೆ ಒಳಿದೆಯಾ ಸ್ವಾಮಿ? ನನ್ನ ಭಕ್ತಿಗೆ ಪ್ರೀತಿಯಿಂದ ಏನು ಬೇಕು ಅಂತ ಕೇಳುತ್ತಿ? ಖಂಡಿತ. ನಾನು ಅಶ್ವತ್ಥಾಮ ದ್ರೋಣ ಪುತ್ರ. ಒಂದು ಲೆಕ್ಕದಲ್ಲಿ ನಿನ್ನ ಆತ್ಮ ಸ್ವರೂಪವೇ ನಾನಲ್ವೇ? ನನಗೆ ಬೇಕಾದದ್ದು ಮತ್ತೇನು ಅಲ್ಲ. ಏನು? ಇದು ಅಶ್ವತ್ಥಾಮನ ಮೂಲ ಮಂತ್ರ. ಪಾಂಡವರ ತಲೆಯನ್ನು ಕಡಿಯುವುದಕ್ಕಾಗಿ ಹೊರಟವ ನಾನು. ಪ್ರಭಾ, ತ್ರಿನೇತ್ರಧಾರಿ ನೀನು, ವಿಷಮಾಕ್ಷರಿದ್ದೆ. ಹಣೆಯ ಕಣ್ಣನ್ನು ತೆರೆದ್ರೆ ಪ್ರಪಂಚವೇ ಸುಟ್ಟು ಕರಕಲಾಗುತ್ತದೆ. ಅದಕ್ಕಾಗಿ ವೈರಿಗಳ ನಾಶವನ್ನು ಮಾಡುವುದಕ್ಕಾಗಿ ಹೊರಟಂತಹ ನನಗೆ ನಿನ್ನಲ್ಲಿರುವಂತಹ ಹಣೆಯ ಕಣ್ಣು, ಉರಿ ಕಣ್ಣು ಘನವಾದಂತಹ ಉದ್ದೇಶವನ್ನಿಟ್ಟುಕೊಂಡೆ ಇಲ್ಲಿಯವರೆಗೆ ಬಂದವ ನೀನು. ಸರಿ, ಹೇಳಿ
ಹೇಳಿದಂತಹ ಮಾತನ್ನು ಪರಶಿವ ತಪ್ಪುವ ಹಾಗಿಲ್ಲ. ಗಳಿಗೆಗಳ ಕಾಲ ಉರಿ ನೇತ್ರವನ್ನು ಕತ್ತಿಯನ್ನು ಹಿಡಿದಿದ್ದೀರಿ. ಎದುರಿಗೆ ನಿಂತವನು ಸಾಮಾನ್ಯನಲ್ಲ. ಸಿಕ್ಕಿದೆ ಮಗನೇ, ನನ್ನಪ್ಪನ ದಿಮ್ಮ ಮಾತ್ರ ಇರುವಾಗ ಬಂದವರ ರುಂಡ ಮುಂಡವನ್ನು ಚೆನ್ನಾಗಿಸಿದವರೇನು? ಅಶ್ವತ್ಥಾಮನಿಗೆ ಅಪ್ಪ ಇಲ್ಲದ ಹಾಗೆ ಮಾಡಿದೆ. ಆವತ್ತಿನಿಂದ ಅಪ್ಪನ ನೆನಪಿನಲ್ಲೇ ಇದ್ದೇನೆ. ಅಪ್ಪನಿಗೆ ಇನ್ನೂ ಪಿಂಡ ಬಿಡ್ಲಿಲ್ಲ. ಯಾಕೆ? ನಿನ್ನದು ಜೊತೆಗೆ ಬಿಡ್ತಾರೆ. ಅವರನ್ನು ಕೊಂದು ನಿನ್ನನ್ನು ಕೊಂದು ನಿನ್ನ ಮಾಂಸದಲ್ಲೇ ಪಿಂಡ ಪ್ರದಾನ ಮಾಡ್ತೇನೆ ಎಂಬ ಹಾಗೆ ಆತನ ಕಡಿದೆಯ ಪಾತಕ್ಕೆ ಸಿಕ್ಕಿದವ.
ಮಾಡಿದ್ದಾನೆ. ಧರ್ಮಾತ್ಮರು ಸತ್ಯಸಂಧರು ನಮ್ಮಪ್ಪ, ಅವರನ್ನು ಬಾಯಿಗೆ ಬಂದ ಹಾಗೆ ಬೈದವ ನೀನಂತೆ. ಆ ನಿನ್ನ ಕೊಳಕು ನಾಲಿಗೆ ಉಳಿಯಬಹುದಾ? ನನ್ನಪ್ಪನಿಗೆ ಬೈದ ನಾಲಿಗೆ ನಾಲಿಗೆಯನ್ನು ತುಂಡರಿಸಿದೆ. ನನ್ನ ಅಪ್ಪನಿಗೆ ಹೊರತಿದ್ದೆ ಅಂತೆ ಕೈಗಳಲ್ಲಿ. ಆ ನಿನ್ನ ಪಾಪಿ ಕೈಗಳು ಉಳಿಯಬಹುದಾ? ನಿನ್ನ ಕಡಿದೆ ನನ್ನ ಅಪ್ಪನಿಗೆ ತುಳಿದ ಕಾಲುಗಳು. ಆ ನಿನ್ನ ಪಾಪಿ ಕಾಲುಗಳು ಉಳಿಬಹುದಾ? ಸಮಾಧಾನ. ಆದ್ರೆ ನಿಮ್ಮ ಪಕ್ಷದಲ್ಲಿ ಭೀಮ ಒಬ್ಬ ಇದ್ದಾನಲ್ಲ, ನಮ್ಮವನಾದಂತಹ ದುಶ್ಯಾಸನ ಉಗ್ರವನ್ನು ಬಗೆದ ಕರುಳನ್ನು ಮಾಲೆ ಮಾಡಿದ್ದಾರಂತೆ. ನಾನು ಯಾಕೆ ಹಾಗೆ ಮಾಡಬಾರದು? ಕೈಯಲ್ಲಿದ್ದಂತಹ ಕಟಾರಿ ನಿನ್ನ ಹೊಟ್ಟೆಗೆ ಕೃಷ್ಣದ್ಯುಮ್ನನ ಕರುಳು ಕರುಳು ಇದೇ ನನ್ನ ಅಪ್ಪನಿಗೆ ಪಿಂಡ. ಅಪ್ಪಯ್ಯ, ನಾಳೆ ಪ್ರಾತಃ ಕಾಲದಲ್ಲಿ ನಿಮಗೆ ಪಿಂಡ ಪ್ರದಾನ ಮಾಡ್ತೇನೆ. ನಿಮ್ಮನ್ನು ಕೊಂದಂತ ವೈರಿಯನ್ನು ನಾಶ ಮಾಡಿದ್ದೇನೆ. ಪಾಪಿ ಮದುವೆ ನೀನು ಅಡ್ಡ ಬರುವುದಲ್ಲದಿದ್ದರೆ ಭೀಷ್ಮಾಚಾರ್ಯರು ಶರಸನ್ಯಾಸ ಮಾಡುವುದಿಲ್ಲ. ಅವರು ಮಲಗುವುದಕ್ಕೆ ಸಾಧ್ಯವಿಲ್ಲ. ಆ ಮೂಲಕವಾಗಿ ಕುರುಭೂಪರನಿಗೆ ಸೋಲಿಗೆ ಕಾರಣವಾದೆ. ಇನ್ನು ಎಲ್ಲವರನ್ನು ಕೊಂದಿದ್ದೇನೆ. ಆದ್ರೆ ನನ್ನ ಉದ್ದೇಶ ಇದಲ್ಲ. ಪಾಂಡವರ ತಲೆ
ಇದರಲ್ಲಿ ಭೀಮನ ಶಿರಗಳಿಲ್ಲ, ಇದು ಧರ್ಮಜನ ಶಿರವಲ್ಲ, ಇದು ಪಾರ್ಥನ ತಲೆಯಲ್ಲ, ಮತ್ತೆ ಇದು ನಕುಲ ಸಹದೇವ, ಇದು ಚಂದ್ರವಂಶದ ಕುಡಿಗಳಾದಂತಹ ಉಪಪಾಂಡವರ ಶಿರ ಪುಣ್ಯಾತ್ಮ. ಪಾಂಡವರಿಂದ ದ್ರೌಪದಿಯಲ್ಲಿ ಹುಟ್ಟಿಕೊಂಡಂತಹ ಐವರು ಮಕ್ಕಳ ಶಿರ. ಒಬ್ಬೊಬ್ಬ ಎಂತಹ ಪಾಪವೂ ಇಷ್ಟವಾದಂತಹ ಕಾರ್ಯವನ್ನು ಕೈಗೊಂಡಿರಿ ನೀವು. ಬ್ರಾಹ್ಮಣವಾಗಿಯೂ ಚಾಂಡಾಲವಂತಿಯನ್ನು ಕೈಗೊಂಡಿರಲ್ಲ. ಶಶಿವಂಶವನ್ನು ಬೆಳಗಬೇಕಾದಂತಹ ಮಕ್ಕಳ ಶಿರವನ್ನು ಕಡಿದಿರಲ್ಲ. ಸಾಯುವ ಕಾಲಕ್ಕೆ ಸಾಯುವ ಹಾಗಾಗಲಿಲ್ವಲ್ಲ. ಈ ಮಕ್ಕಳನ್ನು ಕಡಿದು ಶಿಶು ಹತ್ಯೆವಂತಹ ಮಹಾಪಾತಕ ನನಗೆ ಬರುವ ಹಾಗೆ ಮಾಡಿರಲ್ಲ.
ನಿಷ್ಪಾಂಡವ ಪೃಥ್ವಿ ಹೇಳಿದ್ದೇನೆ ಅಂತ ಹೊರಟೆ. ಮಲಗಿದ್ದವರು ಪಾಂಡವರಿಂದ ಎಣಿಸಿದ ಒಬ್ಬೊಬ್ಬರ ತಲೆಯಾಗುತ್ತಿದೆ. ಅವಸರದಲ್ಲಿ ಮುಖ ನೋಡಲಿಲ್ಲ. ಕೌರವ ಹೇಳ್ತಾನೆ, ಉಪಪಾಂಡವರ ತಲೆ. ಹಾಗಿದ್ರೆ ನನ್ನಲ್ಲಿ ಕುಕೃತ್ಯವನ್ನು ಮಾಡಿಸಿದವ ಯಾರು? ಕಪಟ ನಾಟಕ ರಂಗ. ವೃಕ್ಷವೊಂದರ ಶಾಖೆ ಕೆಳಗೆ ಬೇರು ಮೇಲೆ ಅಂತ ಹೇಳುವ ಜಾತಿ. ನಗುತ್ತಾ ಒಬ್ಬರನ್ನು ಕೊಲ್ತಾನೆ, ಅಳುತ್ತಾ ಒಬ್ಬರನ್ನು ಬದುಕಿಸ್ತಾನೆ. ಅವರೇ ನನ್ನಲ್ಲಿ ಮಾಡಿಸಿದಂತಹ ಕುಕೃತ್ಯ. ನನ್ನನ್ನು ದೂರಿ ಏನು ಪ್ರಯೋಜನವಿಲ್ಲ. ಇದೆಲ್ಲ ಕೌರವನ ಹಣೆ ಬರಹ. ಕೌರವನಿಗೆ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ದೇಹಬಲ, ಜನಬಲ, ಅಧಿಕಾರ ಬಲ ಎಲ್ಲವೂ ಇದೆ. ದೈವ ಬಲ ಇಲ್ಲ. ಆವ ಬಲ ಉಳ್ಳೊಡೆ ದೈವ ಬಲ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಜ್ವಲಂತ ಸಾಕ್ಷಿ ಇಂದಿನ ಪ್ರಕರಣ. ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗುವುದರ ಮುನ್ನ ದ್ವಾರಕೆಗೆ ಕೃಷ್ಣನ ಸಹಾಯವನ್ನು ಕೇಳುವುದಕ್ಕೆ ಕೌರವನು ಅರ್ಜುನನು ಹೋಗಿದ್ರಂತೆ. ಯಾದವ ಸೇನೆ ಒಂದು ಕಡೆಯಲ್ಲಿ, ನಾನೊಂದು ಕಡೆಯಲ್ಲಿ, ಯಾರು ಬೇಕು ಅಂತ ಕೇಳಿದಾಗ ಕೃಷ್ಣನನ್ನು ಬಿಟ್ಟು ಯಾದವ ಸೇನೆಯನ್ನು ಬಯಸಿದ ಮೂಢಮತಿ. ದೈವ ಬಲ ಇಲ್ಲದಿದ್ದರೆ ಇವನಿಗೆ ಯಾವತ್ತಾದರೂ ಗೆಲ್ಲುವುದಕ್ಕೆ ಸಾಧ್ಯವೇ? ಇಲ್ಲ. ಆ ದೈವ ಬಲ ಇಲ್ಲದಿದ್ದರೆ ಹೀಗೆ ಆಗುವುದು. ನನ್ನನ್ನು ದೂರಿ ಏನೂ ಪ್ರಯೋಜನವಿಲ್ಲ. ನಾನು ಮಾಡಿದಂತಹ ಸಾಹಸ ನೀರ ಮೇಲೆ ಇಟ್ಟಂತಹ ಹೋಮವಾಯಿತು. ಇನ್ನೇನು ಮಾಡಲಿ? ಆದರೂ ದ್ವೇಷವನ್ನು ಬಿಡಲಾರೆ. ಬಾಹುಬಲದಿಂದ ಪಾಂಡವರನ್ನು ಕೊಲ್ಲುವುದಕ್ಕಾಗದಿದ್ರೆ ಏನು? ಹುಟ್ಟು ಬ್ರಾಹ್ಮಣನಿಗೆ ಹುಟ್ಟಿದವ ನಾನು. ಆ ಬ್ರಹ್ಮೋತ್ಸವದಲ್ಲಿ ಇನ್ನೂ ಇರಬಹುದಲ್ವೇ? ಇನ್ನು ಆಯುಧದಿಂದ ಪಾಂಡವರನ್ನು ಕೊಲ್ಲುವುದಲ್ಲ. ಕಣ್ಣಿಗೆ ಕಂಡದ್ದು ಒಂದು ಸರ್ಪೆ. ಮಂತ್ರ ಅನ್ನುವುದು ಬ್ರಾಹ್ಮಣರ ಅಧೀನ. ಈ ಸರ್ಪೆಯನ್ನೇ ಬ್ರಹ್ಮಾಸ್ತ್ರ ಮಾಡ್ತೇನೆ. ಹೇಗೂ ಶಿಶು ಹತ್ಯೆ ಮಾಡಿದವ ಅಶ್ವತ್ಥಾಮ, ಇನ್ನು ಭ್ರೂಣ ಹತ್ಯೆ ಮಾಡಲಿಕ್ಕೆ ನಾನು ಹಿಂದಕ್ಕೆ ಹೋಗುವುದು. ಆಲೋಚನೆ ಮಾಡಿದ್ರೆ ಅಭಿಮನ್ಯುವಿನ ಹೆಂಡತಿ ಉತ್ತರ ತುಂಬಿದ ಗರ್ಭಿಣಿ. ಪಾಂಡವರನ್ನು ಕೊಲ್ಲುವುದಕ್ಕಾಗದಿದ್ರು ಪಾಂಡವರ ವಂಶ ನಿರ್ನಾಮ. ಅದಕ್ಕಾಗಿ ದರ್ಭವನ್ನೇ ಅಭಿಮಂತ್ರಿಸಿದೆ, ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸಿದೆ. ಗರ್ಭಿಣಿಯಾದಂತಹ ಉತ್ತರ ದರ್ಭಕ್ಕೆ ನೇರವಾಗಿ ಮಕ್ಕಳ ಮುಖವನ್ನು ಕಂಡು ಜೀವನ ನಡೆದಂತಹ ದುರ್ಘಟನೆಗಳನ್ನೆಲ್ಲ ಮರೆಯುತ್ತಾ ಇದ್ದವಳು ನಾನು.
ಆದರೆ ಮಕ್ಕಳು ತಪ್ಪಿಕೊಂಡು ಮಲಗಿದ್ದವನು ನಾನು. ಮಕ್ಕಳು ಬದಲಿಸಿದ್ದೆ. ಈಗ ನೋಡ್ತೇನೆ ಭಕ್ತರ ಬರುವುದರಲ್ಲಿ ಮಕ್ಕಳು. ಪತಿದೇವ, ಮೊದಲೇ ಅವರು ಶಿಶು ಹತ್ಯೆಯನ್ನು ಮಾಡಿದ್ದಾರೆ. ಶಿಶು ಹತ್ಯೆಯನ್ನು ಮಾಡಿದಂತಹ ಅವರನ್ನು ನೀನು ಕೊಂದೆ ಎಂದಾದರೆ ನಮ್ಮ ಹತ್ಯಾಪಾತಕ ನಿನ್ನನ್ನು ಬಾಧಿಸುತ್ತದೆ. ಈಗ ಅವರು ಪ್ರಾಣ ಇದ್ದರೂ ಕೂಡ ಅವರದ್ದಾದಂತಹ ಮಾನಹಾನಿಯಾಗಬೇಕು ಎಂದಿದ್ದರೆ, ಅವರು ಬದುಕಿದ್ದು ಸತ್ತ ಹಾಗಿರಬೇಕು ಎಂದಿದ್ದರೆ ನೀನು ಮಾಡಬೇಕಾದಂತಹ ಕಾರ್ಯ ಹೊಂದಿದೆ. ಅವರದ್ದಾದಂತಹ ಶಿಖೆಯಲ್ಲಿ ಸದೃಶ್ಯವಾಗಿ ಕಂಗೊಳಿಸುತ್ತಾ ಇದೆ. ಶಿಖರತ್ವವನ್ನು ಉರಿಯಿಂದ ಭೀತಿಗೊಂಡು ತತ್ತರಿಸುತ್ತಾ ಇದ್ದೀರಿ. ನೀವು ಮಾಡಿದಂತಹ ಪಾಪ ಕಾರ್ಯವೇ ನಿಮ್ಮನ್ನು ಈ ರೀತಿಯಾಗಿ ಬಾಧಿಸುತ್ತಾ ಇದೆ. ಪಲ್ಲವಿಸಬೇಕಾದಂತಹ ವಂಶವಲ್ಲರಿಯನ್ನೇ ಚಿವುಟಬೇಕು ಎನ್ನುವಂತಹ ದುರುದ್ದೇಶದಿಂದ ನಾರಾಯಣಿ ಅಸ್ತ್ರವನ್ನು ಪ್ರಯೋಗಿಸಿದ್ದೀರಿ, ಉತ್ತರೆ ಗರ್ಭವನ್ನು ಲಕ್ಷ್ಯದಲ್ಲಿರಿಸಿಕೊಂಡು. ಆದರೆ ನನ್ನದ್ದಾದಂತಹ ಸುದರ್ಶನವನ್ನೇ ಅದಕ್ಕೆ ಕವಚವೋಪಾದಿಯಲ್ಲಿ ನಾನು ರಕ್ಷಿಸುವುದರ ಮೂಲಕವಾಗಿ ಆ ಗರ್ಭವನ್ನು ಉಳಿಸಿದವನೇ ಇದ್ದೇನೆ. ನಿಮಗೆ ಬಂದಿರುವಂತಹ ಈ ಉರಿಯ ನಿವಾರಣೆ ಆಗಬೇಕು ಎಂದಿದ್ದರೆ ನೀವೊಂದು ಕಾರ್ಯ ಮಾಡಬೇಕು. ಏನು ನೇರವಾಗಿ ಬದರಿಕಾಶ್ರಮಕ್ಕೆ ತೆರಳಬೇಕು. ಅಲ್ಲಿ ಭಾರತ ಕಥಾಶ್ರವಣವನ್ನು ನೀವು ಮಾಡಿದಿರಿ ಎಂದಾದರೆ ನಿಮ್ಮ ಉರಿ ಶಮನ ಆಗುತ್ತದೆ. ಶಮನ ಲೋಕನಾಯಕನಾದಂತಹ ನಿನ್ನ ಮುಂದೆ ನಾನು ನಾಯಕನಾಗುವುದಕ್ಕೆ ಹೊರಟೆ. ಬೆಟ್ಟಕ್ಕೆ
ಹೃದಯಕ್ಕೆ ಮಣ್ಣು ಹೊತ್ತಂತಹ ಹುಚ್ಚು ಕಾರ್ಯ ನನ್ನಿಂದಾಯಿತು. ನಿನ್ನ ಒಂದು ಪಾಂಡವರನ್ನು ಕೊಲ್ತೇನೆ ಎಂಬ ಹಾಗೆ ಹೇಳ ಹೊರಟಿದ್ದು ಉಚಿತನಲ್ವೇ? ಮಮ ಪ್ರಾಣ ಹಿ ಪಾಂಡವಾಹ ಅಂತ ಹೇಳಿದವ ನೀನು. ಪಂಚ ಪ್ರಾಣಗಳ ಹಾಗೆ ಪಾಂಡವರನ್ನು ರಕ್ಷಣೆ ಮಾಡ್ತಿ. ಆದ್ದರಿಂದಲೇ ಪಾಂಡವರ ತಲೆಯನ್ನು ಕಡಿಯುವುದಕ್ಕಾಗಲಿಲ್ಲ ಪ್ರಭು. ನನ್ನ ಕಾರ್ಯದಲ್ಲಿ ನಾನು ಹಿನ್ನಡೆಯನ್ನು ಹೊಂದಿದೆ, ಅತೃಪ್ತಿಯನ್ನು ಹೊಂದಿದೆ ಪ್ರಭು. ಅಶ್ವತ್ಥಾಮನಿಗೆ ಅತೃಪ್ತಿ ಪ್ರಾರಂಭ ಆದದ್ದು ಈಗಲ್ಲ ಸ್ವಾಮಿ. ಈ ಪ್ರಪಂಚದಲ್ಲಿ ಅತೃಪ್ತ ಜೀವಿ ಒಬ್ಬ ಇದ್ದರೆ ಅದು ಈ ಅಶ್ವತ್ಥಾಮ. ಅತೃಪ್ತಿ ಅನ್ನುವುದು ನನ್ನ ಬಾಲ್ಯದಲ್ಲೇ ಇತ್ತು ಪ್ರಭು. ಕಡು ಬಡತನದ ಬೇಟೆಯಲ್ಲಿ ಹುಟ್ಟಿ ಬೆಳೆದವ ನಾನು. ಸಣ್ಣ ಪ್ರಾಯದಲ್ಲಿ ನನ್ನ ಹೊರಗೆ ಜೊತೆ ಮಕ್ಕಳ ಜೊತೆಯಲ್ಲಿ ಆಟ ಮಾಡುವುದಕ್ಕೆ ಹೋಗಿದ್ದಾಗ ಎಲ್ಲ ಸ್ನೇಹಿತರು ಗೋವಿನ ಹಾಲನ್ನು ಕುಡಿಯುತ್ತಾ ಇದ್ರು. ಹಸುವಿನ ಹಾಲು ಕುಡಿಯಬೇಕನ್ನುವಂತ ಆಶೆಯಿಂದ ಮನೆಗೆ ಬಂದು ಅಮ್ಮನಲ್ಲಿ ಹಾಲು ಕೊಡು ಅಂತ ಕೇಳಿದರೆ ಒಂದು ತಟಕು ಹಾಲನ್ನು ಕೊಡುವಂತಹ ಗತಿಯು ನಮಗಿರ್ಲಿಲ್ಲ ಪ್ರಭು. ಆ ಸಮಯದಲ್ಲಿ ನಮ್ಮನ್ನು ಮೋಸಗೊಳಿಸುವುದಕ್ಕಾಗಿ ನನ್ನ ತಾಯಿ ಯಾವುದೋ ಬಿಳಿಯ ಪುಡಿಯನ್ನು ನೀರಿಗೆ ಕಲಸಿ ಇದುವೇ ಗೋಕ್ಷೀರ ಮಗನೇ ಕುಡಿ ಅಂತ ನನಗೆ ಕುಡಿಯುವುದಕ್ಕೆ ಕೊಟ್ಟರು. ಆ ಬಾಲ್ಯದಲ್ಲಿಯೂ ನಾನು ಹಾಲನ್ನು ಕುಡಿಯುವಲ್ಲಿ ಅತೃಪ್ತಿಯನ್ನು ಹೊಂದಿದೆ ಪ್ರಭು. ಆ ಬಳಿಕ ಬದುಕುವುದಕ್ಕಾಗಿ ನಾನು, ನನ್ನ ಅಪ್ಪ, ನನ್ನ ಅಮ್ಮ ಹಸ್ತಿನಾವತಿಗೆ ಬರುವಂತಹ ಸಂದರ್ಭ. 9 ತಿಂಗಳು ನನ್ನನ್ನು ಉದರದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿದಂತಹ ನನ್ನಮ್ಮ ದಾರಿ ಮಧ್ಯದಲ್ಲಿ ನಮ್ಮನ್ನು ಬಿಟ್ಟು ಸತ್ತು ಹೋದರು ಪ್ರಭು. ತಾಯಿಯ ಮಮತೆಯನ್ನು ಬಾಲ್ಯದಲ್ಲೇ ಕಳಕೊಂಡೆ. ತಾಯಿಯ ಪ್ರೀತಿಯಿಂದ ವಂಚಿತನಾದಂತಹ ಅತೃಪ್ತ ಜೀವಿ ನಾನು. ಹಸ್ತಿನಾವತಿಗೆ ಬಂದಾಗ ನಮ್ಮಪ್ಪಯ್ಯ ಉಭಯ ಕುಲ ಬಿಲ್ಲೋಜರಾದರು. ಎಲ್ಲರಿಗೂ ವಿದ್ಯೆಯನ್ನು ಅಭ್ಯಾಸ ಮಾಡಿಸ್ತಾ ಇದ್ರು. ಅವ್ರ ಜೊತೆಯಲ್ಲಿ ನಾನು ಇದ್ದೆ. ಆದರೆ ಮಗನೆಂಬಂತಹ ಮಮಕಾರವನ್ನು ಬಿಟ್ಟು ನನಗೂ ಹೇಳಿಕೊಡದೇ ಇದ್ದಂತಹ ವಿದ್ಯೆಯನ್ನು ಅರ್ಜುನನಿಗೆ ಹೇಳಿಕೊಟ್ರು. ನನಗೆ ಕೊಡದ ವಿದ್ಯೆಯನ್ನು ಅಪ್ಪ ಅರ್ಜುನನಿಗೆ ಕೊಡ್ತಾ ಇದ್ದಾರಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಅಲ್ಲಿಯೂ ನಾನು ಅತೃಪ್ತನಾದೆ. ಕೊನೆಗೆ ನಿನ್ನೆ ಸಂಧಾನ ಮುರಿಯಿತು, ಯುದ್ಧ ಪ್ರಾರಂಭ ಆಯಿತು. ಭೀಷ್ಮರಿಗೂ ದ್ರೋಣರಿಗೂ ಕರ್ಣನಿಗೂ ಶಲ್ಯರಿಗೂ ಎಲ್ಲರಿಗೂ ಸೈನ್ಯದ ಅಧಿಕಾರವನ್ನು ಕೊಟ್ಟರು. ಆದರೆ ನನ್ನನ್ನು ಸೈನ್ಯಾಧಿಕಾರಿ ಮಾಡು ಅಂತ ನಾನು ಬಾರಿಗೆ ಹೇಳಿದ್ರು. ನನಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಅಲ್ಲಿಯೂ ನಾನು ಅತೃಪ್ತನಾದೆ. ಕೊನೆಗೆ ಇಬ್ಬರು ಉಳಿದಂತಹ ಸೈನ್ಯಕ್ಕೆ ನಾನು ಸೇನಾಧಿಕಾರಿಯಾದೆ. ಯಾವರೊಬ್ಬರಾದರೂ ಕೌರವನ ಉಪ್ಪನದರಣವನ್ನು ತೀರಿಸಬೇಕು ಅಂತ ಬ್ರಾಹ್ಮಣನಾದರೂ ನಾನು ಕ್ಷತ್ರಿಯನಾಗುವುದಕ್ಕೆ ಹೊರಟೆ. ರಾತ್ರಿ ಹೊತ್ತು ಮಲಗಿದಂತಹ ಪಾಂಡವರ ತಲೆ ಅಂತ ಭಾವಿಸಿ ಉಪ್ಪು ಪಾಂಡವರ ತಲೆಯನ್ನು ಕಡಿದೆ. ಪಾಂಡವರನ್ನು ಕೊಲ್ಲುವುದಕ್ಕಾಗಲಿಲ್ಲ. ಅಲ್ಲಿಯೂ ನಾನು ಅತೃಪ್ತನಾದೆ ಪ್ರಭು. ನಾನು ಅತೃಪ್ತ ಜೀವಿಯಾದ ಜೀಯ. ಬ್ರಾಹ್ಮಣನಿಗೆ ಹುಟ್ಟಿದರೆ ಬ್ರಾಹ್ಮಣನಾಗಲಿಲ್ಲ, ಕ್ಷತ್ರಿಯನಾಗುವುದಕ್ಕೆ ಹೊರಟೆ. ಅಲ್ಲಿಯೂ ನಾನು ಸಾಫಲ್ಯನಾಗಲಿಲ್ಲ. ಆ ಕಡೆಗೆ ಕ್ಷತ್ರಿಯನೂ ಅಲ್ಲ, ಈ ಕಡೆಗೆ ಬ್ರಾಹ್ಮಣನೂ ಅಲ್ಲ. ಹಾಗಿದ್ರೆ ನಾನು ಯಾರು? ಅತೃಪ್ತ ಜೀವಿ, ಅತೃಪ್ತ ಜೀವಿ. ಬ್ರಾಹ್ಮಣನಾದವ ಹೇಗಿರಬೇಕನ್ನುವುದನ್ನು ಇನ್ನು ಮುಂದೆ ಪ್ರಪಂಚಕ್ಕೆ ನಾನು ಹೇಳಿಕೊಡ್ತೇನೆ. ಬ್ರಾಹ್ಮಣನಾದವ ಹಿಂಸೆ ಮಾಡಬಾರದು, ಕುಕೃತ್ಯವನ್ನು ಮಾಡಬಾರದು. ಹಾಗೆ ಮಾಡಿದ ಬ್ರಾಹ್ಮಣನಿಗೆ ಯಾವ ಗತಿ ಬರ್ತದೆ ಅನ್ನುವುದಕ್ಕೆ ಕಲಿಯುಗದಲ್ಲಿ ನಾನು ಸ್ಥಿರಂಜೀವಿ ಪ್ರಭು, ಸ್ಥಿರಂಜೀವಿ. ನಾನು ಮಾಡಿದಂತಹ ಪಾಪ ಕಾರ್ಯವನ್ನು ಎನಿಸುತ್ತಾ ಈ ನೋವಿನಲ್ಲಿ ಕೀವನ್ನು ತುಂಬಿಕೊಂಡು ಸ್ಥಿರಂಜೀವಿಯಾದಂತಹ ನಾನು ದಿನವೂ ನೋವನ್ನು ಅನುಭವಿಸುತ್ತಾ ಬದರಿಕಾಶ್ರಮವನ್ನು ಸೇರ್ತೇನೆ. ಭಾರತ ಕಥಾಶ್ರಮವನ್ನು ಮಾಡ್ತೇನೆ. ಅತೃಪ್ತನಾಗಿಯೇ ಬದುಕುತ್ತೇನೆ. ಬ್ರಾಹ್ಮಣನಾದವ ತಪ್ಪು ಮಾಡಬಾರದು ಅಂತ ಕಲಿಯುಗದಲ್ಲಿ ಪಾಠ ರೂಪವಾಗಿ ಅಶ್ವತ್ಥಾಮನ ಜೀವನ ಮುಂದುವರಿಯಲಿ ಪ್ರಭು. ಮಾಡಿದಂತಹ ಪಾಪ ಕಾರ್ಯದ ದೆಸೆಯಿಂದಲಾಗಿ ಅಶ್ವತ್ಥಾಮಾಚಾರ್ಯರಿಗೆ ಇಂತಹ ಸ್ಥಿತಿ ಒದಗಿ ಬಂದಿದೆ. ಹೌದು ದೇವರೇ. ಪರಿಣಾಮವಾಗಿ 60,000 ಸಂವತ್ಸರಗಳ ಕಾಲ ಇದೇ ವೇದನೆಯಿಂದ ಅವರು ತಿರುಗುತ್ತಾ ಇರುವಂತಹ ಸ್ಥಿತಿಯನ್ನು ಅವರಾಗಿಯೇ ನಿರ್ಮಿಸಿಕೊಂಡಿದ್ದಾರೆ. ಶ್ರೇಷ್ಠವಾದಂತಹ ಬ್ರಹ್ಮವಂಶೀಯರಾಗಿ ಹುಟ್ಟಿದರೂ ಕೂಡ ರಾಕ್ಷಸೀ ಪ್ರವೃತ್ತಿಯಿಂದ ನಡೆದವರಿಗೆ ಇಂತಹ ದುರಂತವೇ ಒದಗಿ ಬರುತ್ತದೆ ಎನ್ನುವುದಕ್ಕೆ ಅವರ ಜೀವನವೇ ಒಂದು ಇಲ್ಲಿ ಕಾರಣವಾಗಿ ನಮ್ಮ ಸಮಕ್ಷದಲ್ಲಿ ತೋರುತ್ತಾ ಇದೆ. ಭೀಮಸೇನ, ಎಲ್ಲಿ ಮಾತಿನಲ್ಲಿ ಸತ್ಯವಿರುತ್ತದೆಯೋ ಅಲ್ಲಿ ಆಚರಣೆಯಲ್ಲಿ ಧರ್ಮ ಇರುತ್ತದೆ. ಎಲ್ಲಿ ಆಚರಣೆಯಲ್ಲಿ ಧರ್ಮ ಇರುತ್ತದೆಯೋ ಅಲ್ಲಿ ದೈವ ಸಾನ್ನಿಧ್ಯ ಇದೆ. ಎಲ್ಲಿ ದೈವ ಸಾನ್ನಿಧ್ಯ ಇದೆಯೋ ಅಲ್ಲಿಗೆ ಐಶ್ವರ್ಯ ಜಯ ಸಾಗಿ ಬರುತ್ತದೆ ಎನ್ನುವುದಕ್ಕೆ ಈ ಕಥೆಯೇ ಜ್ವಲಂತವಾದಂತಹ ಸಾಕ್ಷಿ. ಅಶ್ವತ್ಥಾಮ ಅನ್ನುವಂತಹ ಈ ಪುಣ್ಯ ಆಖ್ಯಾನ ಇನ್ನು ಮುಂದೆ ರಸೆಯಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಈ ಕಥಾಭಾಗದ ಪ್ರೇಕ್ಷಕ, ವೀಕ್ಷಕ, ವಿಮರ್ಶಕ ವರ್ಗಕ್ಕೆ ನಾವು ನಂಬಿಕೊಂಡು ಬಂದಿರುವ ಶ್ರೀ ಅನ್ನಪೂರ್ಣೇಶ್ವರಿ ಮಹಾಮಾತೆಯು ಶ್ರೀ ನಾಗದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನೆತ್ತು ಕಾಪಾಡಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವರೆ ಸಭಾಸದರಿಂದ ಅಪ್ಪಣೆಯನ್ನು ಬೇಡೋಣ.
ಆತ್ಮೀಯ ಕಲಾಭಿಮಾನಿಗಳೇ, ಕಳೆದ 3 ದಿವಸಗಳಿಂದ ಶ್ರೀದೇವಿಯ ರಾಜಾಂಗಣದಲ್ಲಿ ಪಟ್ಲೋತ್ಸವ ಈ ಶಿರೋನಾಮೆಯಲ್ಲಿ ಅಶ್ವತ್ಥಾಮ ಎನ್ನುವ ಕಥಾನಕ ಮೂಡಿ ಬಂದಿದೆ. ಈ ಕಥಾನಕವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ತೆಂಕುತಿಟ್ಟಿನ ಪ್ರಸಿದ್ಧ ಹಿಮ್ಮೇಳ ಮೇಲ್ಮೇಳದ ಎಲ್ಲ ಕಲಾವಿದರಿಗೆ ಕ್ಷೇತ್ರದ ವತಿಯಿಂದ ಹಾಗೂ ಸಂಘಟಕರ ಪರವಾಗಿ ತುಂಬ ಧನ್ಯವಾದಗಳು ಅರ್ಪಿಸುತ್ತೇವೆ. ಹಾಗೆ 3 ದಿವಸ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣವಾದ ಕಲಾಪೋಷಕರು, ಕಲಾ ಹೃದಯರು ಹಾಗೂ ತಮ್ಮೆಲ್ಲರಿಗೂ ಕ್ಷೇತ್ರದ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಸನ್ಮಂಗಳೆಯಾದ ಅನ್ನಪೂರ್ಣೇಶ್ವರಮ್ಮನವರು ಸನ್ಮಾನವನ್ನು ಮಾಡಲು ಬೇಡಿಕೊಳ್ಳುತ್ತಾ ಕಥಾಭಾಗಕ್ಕೆ ಮಂಗಲವನ್ನು ಹಾಡುವುದಕ್ಕೆ ತಮ್ಮೆಲ್ಲ ಅನುಮತಿಯನ್ನು ಯಾಚಿಸುತ್ತೇನೆ. ಜೈ ಹಿಂದ್ ಯಕ್ಷಗಾನ.